राज्यात गेल्या 3 वर्षात कोणतीही मोठी सांप्रदायिक दंगल झालेली नाही, असे गृहमंत्री जी. परमेश्वर यांनी सांगितले. शुक्रवारी बेळगाव शहरात पोलीस इमारतींच्या भूमिपूजन उद्घाटन कार्यक्रमात ते बोलत होते. राज्यात काँग्रेस सरकारला 3 वर्षे पूर्ण झाली असून या कालावधीत एकही सांप्रदायिक दंगल झालेली नाही. पोलीस विभाग उत्तम प्रकारे काम करत असल्याचे त्यांनी नमूद केले. ನಮ್ಮ ಕಾರ್ಯಕ್ರಮಗಳಿಗೂ ಕೂಡ ಅನೇಕ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಾರೆ. ನಾವು ಪೊಲೀಸ್ ಇಲಾಖೆಯನ್ನ ಎಷ್ಟು ಸಮರ್ಥವಾಗಿ ನಾವು ಇಟ್ಕೊಳ್ತೇವೆ ಆ ಇಲಾಖೆ ಕೆಲಸ ಮಾಡುತ್ತೆ. ಇವತ್ತು ಅನೇಕ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟು ಹೋಗಿದೆ. ಇದನ್ನ ದಿನನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತೇವೆ. ಅಂತಹ ರಾಜ್ಯಗಳಿಗೆ ಬಂಡವಾಳ ಹೂಡತಕ್ಕಂಥ ಕೈಗಾರಿಕೋದ್ಯಮಿಗಳು ಹೋಗೋದಿಲ್ಲ. ಎಲ್ಲೋ ಕಡೆ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಆ ಫ್ಯಾಕ್ಟ್ರಿ ಚೆನ್ನಾಗಿ ನಡೆದಾಗ ತಾನೇ ಅವನಿಗೆ ಲಾಭ ಬರುತ್ತೆ, ಅದು ದೇಶಕ್ಕೂ ಸಮಾಜಕ್ಕೂ ಅನುಕೂಲ ಆಗುತ್ತೆ. ಆದರೆ ಅವನಿಗೆ ಫ್ಯಾಕ್ಟ್ರಿನೇ ನಡೆಸೋಕೆ ಬಿಡದೇ ಇದ್ರೆ, ಲಿಟಿಗೇಷನ್ಸ್ಗಳಾದರೆ ಆಗ ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಕರ್ನಾಟಕದ ಮಟ್ಟಿಗೆ ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿ ಕಾನೂನು ವ್ಯವಸ್ಥೆಯನ್ನ ಚೆನ್ನಾಗಿಟ್ಟಿರೋ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ. ನಾವು ಕಳೆದ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿದ್ದು. ಬಂಡವಾಳ ಹೂಡಿಕೆದಾರರನ್ನ ಇಡೀ ಪ್ರಪಂಚದಿಂದ ಆಹ್ವಾನ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಕೋಟಿ ಅವರು ಬಂಡವಾಳ ಹೂಡ್ತೇವೆ ಅಂತೇಳಿ ಅವರು ಸಹಿ ಹಾಕಿದ್ರು. ಈಗಾಗಲೇ ನಮಗೆ 5 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಕರ್ನಾಟಕದಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಬೇರೆ ಬೇರೆ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಬೆಳಗಾವಿಗೆ ಬರ್ತಾರೆ, ಹುಬ್ಳಿಗೆ ಬರ್ತಾರೆ, ಕೋಲಾರಕ್ಕೆ ಬರ್ತಾರೆ, ತುಮಕೂರಿಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಇವತ್ತು ನಾವು 2 ಟೈರ್ ಸಿಟಿ 2ನೇ ದರ್ಜೆ ಪಟ್ಟಣಗಳಿಗೂ ಕೂಡ ಬಂಡವಾಳ ಕಳಿಸ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನೀವು ಬೆಳಗಾವಿಗೆ ಹೋಗೋದಾದ್ರೆ ನಾವು ಇಂತಿಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ನಿಮಗೆ ಇಂತಹ ಸವಲತ್ತುಗಳನ್ನು ಕೊಡ್ತೇವೆ. ನಿಮಗೆ ಕೆಲವು ಸಂದರ್ಭದಲ್ಲಿ ಉಚಿತವಾಗಿ ಅವರಿಗೆ ಜಮೀನುಗಳು ಕೊಟ್ಟಿದ್ದೇವೆ. ಕೆಲವು ಸಂದರ್ಭದಲ್ಲಿ ಬಹಳ ಕಡಿಮೆ ಬೆಲೆಗೆ ಅವರಿಗೆ ಜಮೀನುಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲಿ ಪೊಲೀಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ಲಿ ರಾಜ್ಯಕ್ಕೆ ಬಂಡವಾಳ ಕೂಡ ಬರುತ್ತೆ ಹೆಚ್ಚಾಗಿ ಎನ್ನುವಂಥದ್ದನ್ನ ಇವತ್ತು ಕರ್ನಾಟಕ ತೋರಿಸ್ಕೊಟ್ಟಿದೆ. ಹಾಗೆ ಎನ್ನುವಂಥದ್ದು ನಮಗೆ ದಿನನಿತ್ಯ ನಮಗೆ ಸವಾಲುಗಳು. ಅಲ್ಲಿ ಮರ್ಡರ್ ಆಯಿತು, ಇಲ್ಲಿ ಮರ್ಡರ್ ಆಯಿತು, ಅಲ್ಲಿ ಏನೋ ಆಯಿತು, ಮತ್ತೊಂದಾಯಿತು ಅನ್ನುವಂಥ ಸವಾಲುಗಳು ದಿನನಿತ್ಯ ಬರುತ್ತೆ. ಆದರೆ ನಾವು ಒಟ್ಟಾರೆ ನೋಡಬೇಕು. ನಮ್ಮನ್ನ ಟೀಕೆ ಮಾಡೋರು ಯಾವತ್ತೂ ಟೀಕೆ ಮಾಡ್ತಾನೆ ಇರ್ತಾರೆ. ಆಯ್ತ್ರಿ ನೀವೇನೋ ಹಿಂಗೆ ಹೇಳ್ತೀರಿ, ಆದ್ರೆ ನೆನ್ನೆ ಮರ್ಡರ್ ಆಗೋಯ್ತು ಅಲ್ಲೊಂದು ಅಂತಾರೆ. ನಿಜ, ಯಾವುದೇ ಸಮಾಜದಲ್ಲಿ ಈ ಘಟನೆ ಆಗೋದೇ ಇಲ್ಲ ಅಂತ ಹೇಳಿ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಇತಿಹಾಸವನ್ನ ನೋಡಿದ್ರೂ ಕೂಡ ಅದು ನಡ್ಕೊಂಡೇ ಬಂದಿದೆ. ಆದರೆ ಅದನ್ನ ಕಡಿಮೆ ಮಾಡಿ ಯಾರೋ ಕುಟುಂಬ ಕಲಹಗಳಲ್ಲಿ ಯಾರೋ ಮರ್ಡರ್ ಆದ್ರೆ ಅಥವಾ ಯಾವುದೋ ಒಂದು ಜಮೀನು ವ್ಯವಹಾರಕ್ಕೆ ಅವರು ಮರ್ಡರ್ ಮಾಡಿಕೊಂಡ್ರೆ ಆ ರೀತಿ ಕೆಲಸಗಳಿಗೆ ಅದನ್ನು ಕೂಡ ನಾವು ಬಹಳ ನಿಯಮಿತವಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮಲ್ಲಿ ಮಾಡಿದ್ದೇವೆ. ಬಹಳ ಸಂತೋಷದಿಂದ ಹೇಳುತ್ತೇನೆ, ಕಳೆದ 3 ವರ್ಷ, ಮುಂದಿನ ತಿಂಗಳು 20ಕ್ಕೆ ನಮ್ಮ ಸರ್ಕಾರ ಬಂದು 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಗಳು ಈ ರಾಜ್ಯದಲ್ಲಿ ಆಗೋದಕ್ಕೆ ನಾವು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಯಾಕೆಂದ್ರೆ ಯಾವುದೇ ಮುಲಾಜು ನಮಗೇನಿಲ್ಲ. ಅವ್ರು ಯಾರಾದ್ರೂ ಆಗಿರ್ಬೋದು, ಯಾವ ಸಮುದಾಯದವರಾಗಿರ್ಬೋದು, ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಕೋಮು ಗಲಭೆಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಈ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕಲ್ಲ.
ನಾವೆಲ್ಲ ಒಟ್ಟಾಗಿ ಬಾಳ್ಬೇಕು, ಸಮಾನತೆಯಿಂದ ಬಾಳ್ಬೇಕು ಅಂತ. ಈಗ ನಿನ್ನೆ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ? ನೀವೆಲ್ಲ ನೆಮ್ಮದಿಯಿಂದ, ಶಾಂತಿಯಿಂದ, ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿದ್ದಾರೆ. ಈಕ್ವಾಲಿಟಿ, ಸಮಾನತೆ ನಮ್ಮ ಕಾನೂನು, ನಮ್ಮ ಸಂವಿಧಾನದ ಮೊದಲನೇ ಪುಟದಲ್ಲೇ ಬರೆದಿದ್ದಾರೆ. ನಮ್ಮ ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು, ಸಹೋದರತ್ವ ಇರಬೇಕು. ಇದನ್ನ ಮೊದಲನೇ ಪುಟದಲ್ಲಿ ಪ್ರಿಯಾಂಬಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಅದು ಆಗ್ಬೇಕಲ್ಲ. ಅದಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಆ ಸಮಾನತೆಯನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ಅದನ್ನ ಜನಸಮುದಾಯಕ್ಕೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ನನಗನ್ಸುತ್ತೆ. ಇಲ್ಲದೆ ಹೋದ್ರೆ ಪೊಲೀಸ್ ಇದ್ದು ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಇವತ್ತು ನಾವು ಆ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಎರಡು ನಮ್ಮ ಇಲಾಖೆಗೆ ದೊಡ್ಡ ಸವಾಲುಗಳು ಬಂದು ನಿಂತಿವೆ. ಮೊದಲನೇದು, ಈ ಯುವಕರನ್ನ ಹಾಳು ಮಾಡತಕ್ಕಂಥ ಏನು ಈ ಡ್ರಗ್ಸ್ ಬರ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಡ್ರಗ್ಸ್ ಅನ್ನ ತರುವುದಕ್ಕೆ ಅಥವಾ ತಂದು ಹಂಚೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ನಾವು ಅದಕ್ಕೆ ವಿರುದ್ಧವಾಗಿ ಆ ಯುವಕರನ್ನ ಹಾಳಾಗೋದಕ್ಕೆ ಬಿಡಬಾರದು ಅಂತ ಹೇಳಿ ನಾವೊಂದು ಸಂಕಲ್ಪವನ್ನೇ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಅಧಿವೇಶನದಲ್ಲಿನೇ ಘೋಷಣೆ ಮಾಡಿದ್ರು, ನಾವು ವಿ ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಆ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಪಟ್ಟಣದಲ್ಲಿ ಈ ಡ್ರಗ್ಸ್ಗಳು ಬಂದಂತ ಸಂದರ್ಭದಲ್ಲಿ ಹಂಚೋರು ಇರ್ಬೋದು, ಸರಬರಾಜು ಮಾಡೋರು ಇರ್ಬೋದು, ಅವ್ರು ತೆಗೆದುಕೊಂಡು ಬಂದು ಕೊಡೋರು ಇರ್ಬೋದು, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ, ಹಿಡಿತಾ ಇದ್ದೀವಿ. ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ಸುಮಾರು 24 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ನಿನ್ನೆ ನಮ್ಮವರು ಹಿಡ್ಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕಳೆದ 1 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೀವಿ. ತಾವು ಯೋಚನೆ ಮಾಡಿ, ಆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ನಮ್ಮ ಹುಡುಗರ ಕೈಗೆ ಸಿಕ್ಕಿದ್ರೆ, ಆ ಯುವಕರ ಕೈಗೆ ಸಿಕ್ಕಿದ್ರೆ ಅವರ ಜೀವನಗಳು ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿ. ಅದನ್ನ ಇವತ್ತು ಒಂದು ಸವಾಲಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಪೊಲೀಸ್ ಇಲಾಖೆ. ಯಾವ ಕಾರಣಕ್ಕೂ ಕೂಡ ಅವರನ್ನ ಬಿಡೋದಿಲ್ಲ, ಮಟ್ಟ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವ್ರು ಯಾರೇ ಆಗಿರ್ಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ದೊಡ್ಡವ್ರು ಇರಲಿ, ಚಿಕ್ಕವ್ರು ಇರಲಿ, ಯಾರು ಸಮಾಜದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಕೂಡ ಉದ್ಭವ ಆಗುವುದಿಲ್ಲ. ಅದಕ್ಕಾಗಿ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು, ನಮ್ಮ ಪೊಲೀಸ್ ಅವರು, ಹಿರಿಯ ಅಧಿಕಾರಿಗಳೆಲ್ಲ ಕಾಲೇಜುಗಳಿಗೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳ್ತಾರೆ, ಸೇ ನೋ ಟು ಡ್ರಗ್ಸ್. ಯಾವ ಕಾರಣಕ್ಕೂ ನೀವು ಅದನ್ನ ಅಭ್ಯಾಸ ಮಾಡಬೇಡಿ ಇರ್ತಕ್ಕಂಥ ಮಾತನ್ನ ಅವರು ಹೇಳಿ ಬರ್ತಾರೆ. ಕಳೆದ ವರ್ಷ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿದ್ದಾರೆ ನಮ್ಮವರು. ನಮ್ಮ ಉದ್ದೇಶ ಸಮಾಜ ಚೆನ್ನಾಗಿರ್ಬೇಕು. ಒಬ್ಬ ವಿದ್ಯಾರ್ಥಿ ಆ ಮದ್ಯ ವ್ಯಸನಿ ಆಗೋದ್ರೆ ಅವನಿಗೇನಾಗ್ಬೋದು ಯೋಚನೆ ಮಾಡಿ. ಅವನು ತನ್ನ ಜೀವನ ಕಳ್ಕೊಳ್ಳೋದ್ರ ಜೊತೆಗೆ ಅವರ ಕುಟುಂಬದ ಜೀವನನೂ ಹಾಳು ಮಾಡ್ತಾನಲ್ಲ. ತಂದೆ ತಾಯಿಗಳು ಏನೋ ಒಂದು ಆಸೆ ಇಟ್ಕೊಂಡು ಅವನ್ನ ವ್ಯಾಸಂಗ ಮಾಡಿ, ಡಿಗ್ರಿ ಮಾಡಲಿ, ಅವನು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅಂತ ಕಳಿಸಿದ್ರೆ ಅವನನ್ನ ಈ ದುಷ್ಟಕೂಟ ಹಾಳು ಮಾಡಬಾರ್ದಲ್ಲ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ, ಕಠಿಣವಾದ ಕ್ರಮ ತಗೊಳ್ತೇವೆ. ಇನ್ನು ಮತ್ತೊಂದು, ಸೈಬರ್ ಕ್ರೈಮ್. ಇತ್ತೀಚೆಗೆ ಈ ಜನರಲ್ ಅಪರಾಧಗಳು ಕಡಿಮೆ ಆಗ್ತಾ ಇದೆ, ಆದರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಸೈಬರ್ ಕ್ರೈಮು 22,000, 30,000 ಈ ರೀತಿ ವರ್ಷಕ್ಕೆ ರಿಜಿಸ್ಟರ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅದನ್ನು ಕೂಡ ಈಗ ನಾವು ಟೆಕ್ನಾಲಜಿ ಉಪಯೋಗ ಮಾಡಿ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆಧುನಿಕತೆಯನ್ನು ಉಪಯೋಗ ಮಾಡಿ ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ತಾವು ಕೇಳಿರ್ಬೋದು ಈ ಡಿಜಿಟಲ್ ಅರೆಸ್ಟ್. ಯಾರು ರಿಟೈರ್ಡ್ ಆಗಿರೋರು ಅಂತಾರೆ, ವಯಸ್ಸಾದಂಥವ್ರು ರಿಟೈರ್ಡ್ ಆಗಿ ಅವ್ರ ಹತ್ರ ಒಂದಿಷ್ಟು ದುಡ್ಡು ಇದ್ದು ಬಿಟ್ರೆ ಅವರ ಅಕೌಂಟ್ನಲ್ಲಿ ಅದನ್ನು ನೋಡಿ ಅದನ್ನು ಅವರಿಗೆ ಬೇರೆ ಬೇರೆ ರೂಪ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಅದನ್ನು ತಡಿತಕ್ಕಂಥ ಕೆಲಸವನ್ನು ಬಹಳ ತ್ವರಿತವಾಗಿ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು. ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಒಂದು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಇರೋ ಹಣನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಅಕೌಂಟಲ್ಲಿ ಹೋಗಿ ನೋಡಿದ್ರೆ ದುಡ್ಡೇ ಇರೋದಿಲ್ಲ, ಅದು ಖಾಲಿ. ಅಂತಹ ಘಟನೆಗಳನ್ನು ಕೂಡ ಇವತ್ತು ಹುಡುಕಿ ನಾವು ಸೈಬರ್ ಕ್ರೈಮನ್ನು ತಡಿತಕ್ಕಂಥ ಕೆಲಸ ನಮ್ಮ ಟೆಕ್ನಾಲಜಿ ಟೀಮ್ ಮಾಡ್ತಾ ಇದೆ. ನನ್ನ ಆಸೆ ಏನಪ್ಪ ಅಂದರೆ ನಮ್ಮ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆ ಸೈಬರ್ ಕ್ರೈಮಿಗೆ ಟ್ರೈನಿಂಗ್ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಪ್ರತಿಯೊಂದು SP ಅವರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಿಮ್ಮ ಜಿಲ್ಲೆನಲ್ಲಿ ಸೈಬರ್ ಲ್ಯಾಬನ್ನು ಮಾಡಬೇಕು. ಆ ಲ್ಯಾಬ್ನಲ್ಲಿ ನೀವು ಪ್ರತಿಯೊಬ್ಬ ಕಾನ್ಸ್ಟೇಬಲಿಂದ ಹಿಡಿದು ಹಿರಿಯ ಅಧಿಕಾರಿವರೆಗೂ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ. ಆ ಕೆಲಸ ನಡೀತಾ ಇದೆ. ಈಗಾಗಲೇ ಸಾವಿರಾರು ಜನರು, ಮೋರ್ ದೆನ್ 10-15,000 ಕಾನ್ಸ್ಟೇಬಲ್ಸ್ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ಸೈಬರ್ ಕ್ರೈಮ್. ಇದು ನಮ್ಮಲ್ಲಿ ಆಗ್ತಕ್ಕಂಥ ಕೆಲಸ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದೆ. ಅದರ ಜೊತೆಯಾಗಿ ಕೆಲವು ಅಸಮರ್ಥ ತಪ್ಪುಗಳನ್ನು ಆಗುವಂಥದ್ದನ್ನು ನೋಡಿದ್ದೇವೆ. ಅದನ್ನು ನಾವು ಡಿಪಾರ್ಟ್ಮೆಂಟ್ನಲ್ಲಿ, इलाख्याली. यावेळी आमदार आसिफ सेठ यांनी सांगितले की 174 सुसज्ज पोलीस घरे बांधण्यात आली आहेत. पोलीस कर्मचारी सतत कर्तव्यावर असतात. सण उत्सवातही काम करत असल्याचे ते म्हणाले. ಸಾಹೇಬರು ನಾವು ಒಳಗೆ ಹೋಗಿ ಇನಾಗ್ರೇಷನ್ ಮಾಡಿದ್ರೆ ಅದೊಂದು 5 ಸ್ಟಾರ್ ಹೋಟೆಲ್ ನಮ್ಗೆ ಫ್ಲ್ಯಾಟ್ಸ್ ಇದೆ. 174 ಪೊಲೀಸ್ ಬ್ಯಾರೆಕ್ಸ್ ಬಟ್ ಮಾಡೋ ಸಲುವಾಗಿ ತೋರಿಸೋ ಸಲುವಾಗಿ ಮಾಡಲಿಲ್ಲ. ಒಂದು ಒಳ್ಳೆ ಮನೆ ಆಗಲಿ, ಒಂದು ಒಳ್ಳೆ ಫ್ಯಾಮಿಲೀಸ್ಗೆ ಇರಲಿಕ್ಕೆ ಒಂದು ಸಾಧನೆ ಆಗಲಿ ಹಂಗೆ ಮಾಡಿಕೊಟ್ಟಿದ್ವಿ. ನಮ್ಮ ಪೊಲೀಸ್ ಆಫೀಸರ್ಸು ಸಿಬ್ಬಂದಿಗಳು ನಾವು ನೋಡ್ತಾ ಇರ್ತೀವಿ. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಯಾವಾಗ ರೋಡ್ ಮೇಲೆ ಇರ್ತಾವೆ, ಯಾವಾಗ 24/7 ಯಾವಾಗ ಇರ್ತಾರೆ. ಅವ್ರಿಗೆ ಹಬ್ಬ ಇಲ್ಲ, ಏನೂ ಇಲ್ಲ. ಹಬ್ಬ ಅಂದರೆ ಜಾಸ್ತಿ ಡ್ಯೂಟಿ ಇರ್ತದೆ ಅವ್ರಿಗೆ. ಯಾವಾಗ ನೋಡ್ತಾ ಇದ್ದೀವಿ, ಯಾವುದು ಹಬ್ಬ ಇರಲಿ, ಪೊಲೀಸ್ ಯಾವಾಗೂ ರೋಡ್ ಮೇಲೆ ಡ್ಯೂಟಿ ಮೇಲೆ ಇರ್ತಾರೆ. ನಾವು ಈಗ ಗಣೇಶ ಚತುರ್ಥಿಗೆ ನೋಡ್ತಾ ಇದ್ದೀವಿ. ಲಾಸ್ಟ್ ಗಣೇಶ ಚತುರ್ಥಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಪೊಲೀಸ್ DCP ಮತ್ತು ಕಾನ್ಸ್ಟೇಬಲ್ಸ್ 36 ತಾಸು ಕಂಟಿನ್ಯೂಸ್ಲಿ ಡ್ಯೂಟಿ ಮಾಡಿದ್ದಾರೆ ಗಣೇಶ ಚತುರ್ಥಿಗೆ. ಇಂಥ ಎಲ್ಲ ಹಬ್ಬಿಗೆ ಅವರು ಕಂಟಿನ್ಯೂಸ್ ಡ್ಯೂಟಿ ಯಾವಾಗ ಮಾಡ್ತಾ ಇರ್ತಾರೆ. ಅವ್ರ ಸಲುವಾಗಿ, ಅವ್ರ ಪರವಾಗಿ, ಅವ್ರ ಫ್ಯಾಮಿಲೀಸ್ ಪರವಾಗಿ ಅವ್ರು ಒಳ್ಳೆ ರೀತಿಯಿಂದ ಅವ್ರ ಮನೆಗೆ ಬಂತಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಆಗಲಿ ಅನ್ನೋ ಹೋಮ್ ಮಿನಿಸ್ಟರ್ಸ್ ಕಾಳಜಿ ತಗೊಂಡು ಒಂದು ಒಳ್ಳೆ ಅಪಾರ್ಟ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಇಂಥ ಅಪಾರ್ಟ್ಮೆಂಟ್ಸ್ ನಮಗೆ ಸಿಟಿಗೆ ಭಾಳ ಕಡಿಮೆ ಜಾಗ ಸಿಗ್ತದೆ. ಅಪಾರ್ಟ್ಮೆಂಟ್ಸ್ ನಾವು ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬರ್ತೀನಿ. ಎಲ್ಲ ಆಫೀಸರ್ಸಿಂದ, ಫ್ರಮ್ ಮೈ ಸೈಡ್, ಫ್ರಮ್ ದಿ ಆಫೀಸರ್ ಸೈಡ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಅಲ್ಲಿ ಹೆಡ್ ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸಲ್ಲಿ ಓಲ್ಡ್ ಬಿಲ್ಡಿಂಗ್ಸ್ ಡೆಮಾಲಿಷ್ ಆಗಿದೆ. ಅಲ್ಲೇ ಒಂದು ಪ್ರೋಗ್ರಾಮ್ ಸಾಹೇಬ್ ಲಾಸ್ಟ್ ಇಯರ್ ಮಾಡಿದ್ದಾರೆ. ಅಲ್ಲೇದು ಒಂದು ಕಟ್ಕೊಡ್ತೀರಾ ಅಂತ ಭರವಸೆ ಇದೆ, ಅದನ್ನು ಕೊಟ್ಕೊಡ್ತೀರಾ ಅವರು. ಎಲ್ಲರೂ ಯಾವಾಗ ಫ್ಯಾಮಿಲಿ ಜೊತೆ ಒಳ್ಳೆ ಇರಿ, ದೇವರದ್ದು ಎಲ್ಲರದ್ದು ಒಳ್ಳೆ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. या कार्यक्रमास
महांतेश कौजलगी, राहुल शिंदे, हितेंद्र, चेतन सिंग राठोड, भूषण बोरसे, के रामराजन यांच्यासह इतर मान्यवर उपस्थित होते. विनोद कोलकार, KMM मराठी, बेळगाव. This Akshaya Tritiya celebrate prosperity with Bhima Get up to 100% off on making charges on gold, silver and diamond. and get a free 24-karat gold bar on every rupees 1 lakh diamond value. Pay only 10% in advance and avail the Flexi Gold Rate benefits from 1st to 17th April. Available at all Bhima showrooms. TNC apply. Wishing you a prosperous Akshaya Tritiya.